ಹುಂಡಿ ತೆಗ್ದಾನಂತ ಕೇಳಿ ನಿನ್ ಮಗ ಬಾರಿ ಸುದ್ದಿ ಖುಷಿ ಆತು ಬಿಡು. ನನಗೆ ಬರ್ಬೇಕಂದ್ ಬಿಡ ಶಾಂತಕ್ಕ, ಆಗ್ಲಿಲ್ಲ. ಪುರ್ಸತ್ತಿದ್ರೆ ಬರಕ್ಕೆ ನಾ ಏನು ಏನ್ ಮಾಡ್ತಿ ಹೇಳು. ನನ್ನ ಮಗ ನೋಡಿದ್ರ ಇಬ್ರು ಬಂದಲ್ಲೇ ಇರ್ರಿ, ನಮಗ ಊರಿಗೆ ಬರಕ್ಕಾಗಲ್ಲ ಅಂತಾನ. ಸೊಸಿ ಅಯ್ಯೋ ಯವ್ವ, ಅವ್ರಪ್ಪೇನ ತೀರ್ಕೊಂಡಂತ ಅವ್ರವ್ ಬಂದು ಅಲ್ಲೇ ಅದಾಳ. ಈಗ ನಾವು ಅವಾಗ ಇವಾಗ ಒಂಚೂರು ಹೋಗಿ ಬರ್ತಿದ್ವಲ್ಲ, ಇನ್ಮ್ಯಾಗ ಆಗದಲ್ಲನ ಅಂತೇನೆ ಶಾಂತಕ್ಕ. ಎಲ್ಲಿ ಹೋಗಿ ಬಿಡವ, ಈ ಸಲ ಹೋದಾಗ ಅವ್ರತ್ತಿದ್ಲು, ಅದ ಅವ್ರವ್ ಇದ್ಲು. ನಂಗೊಂಥರ ಸೇರ್ಕೆ ಆಗ್ಲಿಲ್ಲವ ಇರಾಕತ್ತ. ಯಾಕನ ಅಲ್ಲ, ಅವ್ರೇನು ನಮಗೇನು ಅಂದಿಲ್ಲ, ಆದ್ರೆ ಏನು ಗೊತ್ತನ, ಒಂಥರ ಹಿಡಿದು ಬಿಟ್ಟಂಗ ಅನ್ನಂಗ ಆತ. ನಾವಿರ್ಬೇಕ, ನಾವು ಹೋದಾಗ ಇರ್ತಿದ್ವಲ್ಲ, ಮಕ್ಕೋತಿದ್ವಲ್ಲ ಈ ಕಡೆ ಸಣ್ಣ ಕೋಣಿ, ಈಗ ಆ ಕೋಣೆಗೆ ಅವ್ರಿಬ್ರು ಮಕ್ಕೊಳಕತ್ತಾರ. ಮತ್ತೇನು ಹೋಗಿ ಅಲ್ಲಿರ್ತಿ, ಹೌದಿಲ್ಲ? ಓ ಹೌದನ? ಏ ನೋಡ್ದೆ ನೋಡಿ ಎಷ್ಟು ಸಾಕಿರ್ಬೇಕು ನೋಡಿ. ನಮ್ಮ ಮನೆಗೆ ಬಂದ ಇಷ್ಟು ನಾಟಕ ಮಾಡ್ತಾರೆ ಇವ್ರು. ಹಂಗ ಏನಿಲ್ಲ, ಹಂಗ ಮನಿ ಕಟ್ಟೋರ್ ನಾವು, ಆಸ್ತಿ ಮಾಡೋರ್ ನಾವು, ಅವ್ರ ಕಡೆ ಅನ್ನಿಸ್ಕೊಂಡು ಮನಿ ಕಟ್ಟಕ ಅನುಮತಿ ತಗೊಂಡು ಎಲ್ಲ ಮಾಡಿ ನಾವು ಹಿರಿಯರಿಂದನೂ ಉಳಿಸ್ಕೊಂಡು ಬಂದು ಒಂದು ಮನಿ ಅಂತ ಮಾಡ್ಕೊಂಡಿರ್ತೀವಿ. ಬಂದು ಸೇರ್ಕೊಂಡ್ಬಿಡ್ತಾರೆ. ಹಂಗ ಏನು ಮಾಡಕ್ಕೆ ಕೆಲಸ ಬಗ್ಸಿ ಐತೆ ಇಲ್ಲ, ಹೌದು ಅನ್ನಂಗ ಕಂಡಬಿಟ್ಟು ರೊಕ್ಕ ಸುರಿದು ಮನೆ ಕಟ್ಟಿದಾರ ನಾವು. ಅದೇನು ಸ್ವಲ್ಪ ಖರೀದಿ ಹಾಕ್ಕೊಳಕ ಮಾಡಕ್ಕೆಲ್ಲ ಸ್ವಲ್ಪ ರೊಕ್ಕ ಖರ್ಚಾಗೈತೆ. ಇಟ್ಟೆಲ್ಲ ಮಾಡೋರು ನಾವು. ನೋಡಿದ್ರೆ ಇವ್ರದೇ ಆಡಳಿತ, ಮನೆ ತುಂಬ ಇವ್ರದೇ ಆಡಳಿತ. ಇಲ್ಲಿ ಕುಂತತ್ ನೋಡಿ, ಏನ್ ಮಾಡ್ತಿ? ಎಷ್ಟು ಬೈದ್ರ ಹೊಕ್ಕವ ನೀವು ಮಣ್ಣಾಗಡಗ್ಲಿ. ವಾ, ನೀರ್ ಹಾಕೋಲಾರ್ದ ಕುಡ್ದೈತಿ ವಾ, ಇದ್ರ ಕುಡ್ಕ್ ನನ್ನ ಹಾಟೆ. ಏನ್ ಮತ್ತೆ ಎಷ್ಟದ ದೌರ್ಜನ್ಯ ಮಾಡೋದು ನಮ್ಮ ಮೇಲೆ? ಗೌಡ್ರೆ, ಒಂಚೂರು ಮನಿಗೇನ ಶಾಂತಕ್ಕನ್ನ ಮಾತಾಡ್ಸೋಣ ಅಂತ ಬರ್ತೇವಿ. ಹಿಂಗ್ ಬೈಬೇಡ್ರಿಪ್ಪ ನೀವು. ಹಂಗ್ಯಾಕ್ ಬೈತೀರಿ? ಯಾಕ ನಾವು ಮನಿಗೆ ಬರಬಾರ್ದನ್ರಿ? ಹೇಳ್ರಂಗ ನೋಡೋಣ ಅತ್ತಾಗ. ಬರೋದಾರ ಬಿಟ್ಟು ಬಿಡ್ತೇವೆ ಅತ್ತಾಗ. ನಾವೇನು ನಿಮ್ಮ ಅಡು ಕೇಳಂಗಲ್ಲ, ಆಸ್ತಿ ಕೇಳಂಗಲ್ಲ. ಕೇಳ್ರಿ, ನಾವು ಒಂದು ಚಾ ಮಾಡ್ತೇನಂದ್ರು ಬೇಡ ಅಂತ ಹೇಳ್ತೇವೆ ನಾವು. ಕುಂತೆದ್ದು ಹೋಗೋರಪ್ಪ. ಅದಕ್ಕೆ ಹಿಂಗೆಲ್ಲ ಬೈದನ್ರಿ ಗೌಡ್ರ? ಹ್ಞೂ ರೀ, ಅಕ್ಕಂಗ್ಯಾರ ಇದ್ದಂಗ ಅದಾರ, ಅವ್ರಿಗೆ ಯಾಕ್ರಿ ಹಂಗೆ ಮಾತಾಡಕತ್ತೀರಿ? ಏನ್ ನಿನ್ನ ಅವನ ಯೋಗಿರ್ಜಕರ ಪರಕರ ನಾನು ನಿಮಗನ್ಲಿಲ್ರಿಪ್ಪ. ಥೋ ನಾವನತ್ತಂಗ ಹಿಂಗೆ ಮಿಸ್ಟೇಕ್ ಹಾಕವ್ ನೋಡ್ರಿ. ನಾ ಯಾರಿಗಾರ ಅಂದ್ರೆ ಯಾರ ತಿಕ್ಕೊಂತೀರಿ, ನಿಮಗನ್ಲಿಲ್ಲ. ಅಲ್ಲಿ ನೋಡ್ರಿ, ಗಾಡಿ ಮ್ಯಾಗ ನೋಡ್ರಿ ಅದ್ರ ಅವನ ಹಲ್ಲಿ, ಅಲ್ಲಿ ನೋಡ್ರಿ ಮೂಲ್ಯಾಗ ಜೋಂಡಿಗೆ ಈಲಿ ಇವೆಲ್ಲ ತಡ್ರಿ. ಖರೀದಿ ಹಾಕೊಳ್ಳೋರು ನಾವು, ಜಾಗ ಹಿಡಿಯೋರು ನಾವು, ಮನಿ ಕಟ್ಟೋರು ನಾವು, ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಸಾಲ ತೀರ್ಸೋರು ನಾವು, ಮನಿಗೆಲ್ಲ ಸಾಮಾನು ಸರಂಜಾಮನ್ ತಂದು ಹೊಂದಿಸಿ ಮನಿ ಮಠ ಚಂದ ಕಾಣ್ಲಿ ಅಂತ ಮಾಡೋರ್ ನಾವು. ನೋಡಿದ್ರಿ ಇವ್ರದೇ ಕಾರ್ಬಾರಪ್ಪ. ಏನು ಮಾಡ್ತೀರಿ? ಅವನತ್ತಾಗ ಮನಿ ಕಟ್ಟಿದು ಒಂದೇ ಸೊನ್ನೆ. ಎಲ್ಲಿರ್ತಾವೋ ಏನೋ, ಏನು ನಮ್ಮ ಮನೆ ಕಟ್ಟೋದ ಕಾಯ್ತಿರ್ತಾರ ಏನಪ್ಪ ದೇವ್ರಿಗೆ ಗೊತ್ತು. ಏನು ಅಲ್ಲೇ ಇದ್ದು ಬಿದ್ದಲ್ಲೇ ಅಕ್ಕ್ಯಾಗ ಹುಳ ಉತ್ಪತ್ತಿ ಆದಂಗೆ ಏನು ಹಲ್ಲಿ ಉತ್ಪತ್ತಕ್ಕವಾಗ ಗೊತ್ತಿಲ್ಲ. ನೋಡ್ರಲ್ಲಿ ಆಲೆ ಗಾಡಿ ಮೇಲೆ 3-4 ಹಲ್ಲಿ ಮೊಸಳಿ ಇದ್ದಂಗೆ ಅದಾವ್ರ ಅವನತ್ತಾಗ. ಓ ಹಲ್ಲಿಗ? ಹ್ಞೂ ಎತ್ತಿ, ಅಡಿಗೆ ಮನ್ಯಾಗ ನೀರು ಕುಡಿಯತ್ತಿದ್ದ ಮಾವ, ಅಲ್ಲೊಂದು ಹಲ್ಲಿತ್ತು. ಅದನ್ನ ನೋಡಿ ಬೈಕೋ ಅಂತ ಹೊರಗೆ ಬಂದ್ರು. ಅಯ್ಯೋ, ನಾನೆಲ್ಲೇ ನಮ್ಗನ ಅಂತೇಳಿ ಹಿಂಗ್ಯಾಕನ್ನತ್ತಾರ ಗೌಡ್ರಿ ಇವತ್ತು, ಎಂದೂ ಇಲ್ಲದ್ದು ಅಂತ ನಾ ವಿಚಾರ ಮಾಡತ್ತೇನಿ. ಇಲ್ರಿ ಪಾರಕರ, ಪಾಪ ನಮ್ಮ ತಂಗಿ ಇದ್ದಂಗೆ ಅದಿರಿ. ಗಿರ್ಜಕರ, ನಿಮಗೆ ಯಾಕ್ರಿ ಅನ್ನಕ್ಕೆ ಹೋಗನ್ರಿ? ನಿಮಗಲ್ರಿ, ಇದ್ರ ಅವ್ನು ಈ ಸುಳೆ ಮಗನ ಹಲ್ಲಿ ಇಲ್ಲಿ ಜೋಂಡ್ಗೆ. ಓ ಮಾರಾಯ, ತಗ ಮನ್ಯಾಗ ಇರಿಸ್ಕೊಡೋದಲ್ರಿ. ಎಲ್ಲಿ ಬೇಕಲ್ಲಿ ಹಿಕ್ಕಿ ಹಾಕಿ ಬಿಡ್ತಾವದ್ರ ಅವನತ್ತಾಗ. ಹಿಕ್ಕಿ ಹಾಕಿ ಒಯ್ಕನ್ನಂಗೆ ಹಾಕತ್ ಬಿಡ್ತೈತ್ರಿ. ಏರಾಕತ್ತೆ ಬಿಡಾಕತ್ತೆ ಹೇಳ್ರಿ ನೋಡೋಣ. ಯೋ ಹೌದ್ರಿ ಗೌಡ್ರಿ, ಇಲಿ ಕಾಟ್ ಹೆಚ್ಚಾಗೈತಾಗ ಏನ್ ಮಾಡ್ತೀರಿ ಹೇಳ್ರಿ? ಸಕಾಯ್ ಹೋಗತ್ತಪ್ಪ ಯಪ್ಪ ಅತ್ತಾಗ. ಏನ್ ಮಾಡಿದ್ರು ಇವು ಕಾಟ ತಪ್ಪದಲ್ಲ ತಗ. ಹೊಲ ಆ ಕಡೆ ಈ ಕಡೆ ಆಗ್ಬಿಡ್ತೈತೆ. ಔಷಧ ಹಾಕಿದ್ರು ತಿನ್ನೋದಿಲ್ರಿ, ಬಾರಿ ಬೇರಿಕೆದಾವ್ ಇವು. ತಿನ್ನಂಗೆ ಇಲ್ರಿ ಗೌಡ್ರೆ, ತಿಂದು ಕೈ ಬಿಟ್ಟು ಅನ್ನಂಗೆ ಇಲ್ಲ ಅತ್ತಾಗ. ಸಾಯ್ತಾವ ಒಂದು ನಾವು ಕಾಯೋದು, ಇವಕ್ಕೇನು ರೋಗನೂ ಬಂದ್ಬಿಡೋದಿಲ್ಲ. ನೋಡ್ರಿ ಏನ್ ಮಾಡ್ತೀರಿ? ಇವ ಬಾರಿ ಬೆರಿಕೆದಾವ್ರಿ ಇವು ಹಲ್ಲಿ ಇವು ಅಂತಿರಲ್ಲ, ನೀವು ಬಾರಿ ಬೆರಿಕೆದಾವ್ರ ಅವನತ್ತಾಗ. ಆತಾತೀಗ ಏನ ಈ ನಮ್ನಿ ಕುಡ್ದು ಎಲ್ಲ ನೆಟ್ ಇದು ಇಲ್ಲಲ್ಲ ಶಕ್ತಿ, ಈ ನಮ್ನಿ ಕುಡ್ದು ಬಂದಿರಿ ಅಲ್ಲ. ಏನ್ ನಿಮ್ಗೇನ್ ಸ್ವಲ್ಪ ಗೊತ್ತಾಗತ್ತೆ ಇಲ್ಲ ನಿಮ್ಗೆ? ಈ ನಮ್ನಿ ಮಾಡೋದೇ ಇಲ್ಲ ಮನುಷ್ಯ. ಹೋರಿ ಸಾಕು, ಒಳಗೆ ಹೋರಿ. ನಾ ಕುಡಿಬೇಕಂತ ಕುಡಿಲಿಲ್ಲ. ಯವ್ವ, ಅಪ್ಪ ಮನೆಗೆ ಬಂದಾನ? ನಿಂತಲ್ಲ ಎಪ್ಪ, ಇಲ್ಲೇ ಘಟದ ಗಜ ನಿಂತಂಗ. ಅಲ್ಲ ಅಲ್ಲೇ ನೋಡ್ಯವ ಅಪ್ಪನ ಗಲ್ಲದ ಮ್ಯಾಗ ಕುಂದ್ರಸೇನಿ. ಚಂದಾಗಿ ರೊಕ್ಕ ಇಸ್ಕೊಳ್ಳೋದು ಕೊಡೋದು ಮಾಡಿದ್ರೆ ಎಷ್ಟು ಮರ್ಯಾದೆ ಇರ್ತೈತಿ. ನಾನು ನೋಡಿದೆ, ಹಿಂಗೆ ಏನೋ ಜೋಳ ಚೀಲ ಎತ್ತಿಡಕ್ಕೆ ನೋಡ್ತೀನಿ, 50 ರೂಪಾಯಿ 100 ರೂಪಾಯಿ ಹಂಗೆ ಕಿಸಿದಾಗ ಹಾಕಿ ಆಗ್ತತಿ. ಒಂದ್ಸಲ ಹಾಕೊಂಡಾಗ ನಾನು ಸುಮ್ಮನಿದ್ದೆ. 2ನೇ ಸಲ ಮತ್ತೆ ಹಾಕಿದ್ರು, 3ನೇ ಸಲ ಮತ್ತೆ ಹಾಕಿದ್ರು. ಅವಾಗ ಗೊತ್ತಾತು, ರೊಕ್ಕ ಕದ್ದಿದ್ದೆ ಕೆಲಸ. ಕದ್ದು ಏನು ಮಾಡ್ತಿದ್ದ ನೀವು ನಮ್ಮಪ್ಪ? ಅದ್ರ ಸಂಬಂಧ ಹಿಂಗ್ಯಾಕೆ ಮಾಡ್ತಿಪ್ಪ, ಹಿಂಗ್ಯಾಕೆ ರೊಕ್ಕ ಇಟ್ಕೊಳತಿ? ನಾವು ಲಾಭ ಗೀಭ ಮಾಡ್ಕೋಬೇಕು ಬೇಡ. ಎಟ್ಟು ವ್ಯಾಪಾರ ಆಯ್ತು ಎಟ್ಟು ಬಿಡ್ತು ಗೊತ್ತಾಗೋದಿಲ್ಲ, ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತಂದೆ.
ಅಷ್ಟಕ್ಕೆ ತೋರಪ್ಪ ನಾವು ಕದಿವ ನಾವೇನು ನಿಮ್ಗೇನು ರೊಕ್ಕ ಕೇಳಿ ಹಂಗೆ ಹಿಂಗೆ ತಂಗೆ ತಿಳ್ದಂಗೆ ಬಾಯ್ ಮಾಡಿ ನಾವು ಹೋಗ್ಕಂತ ಮನೆ ಕಡೆ ಅಂತ ಬಂದೇ ಬಿಟ್ಟ. ಹೌದನ್ರಿ ರೊಕ್ಕ ತಗೊಂಡು ಏನ್ ಮಾಡ್ತೀರಿ ನೀವು ಅಲ್ಲ ನಿಮ್ ತಲೆ ಬರಬರಿ ಐತಿಲ್ಲ ಅಂತ ನಾ ಅದನ್ನ ಕೇಳಕತ್ತೇನೆ. ರೊಕ್ಕ ತಗೊಂಡು ಏನ್ ಮಾಡ್ತೀರಿ? ಇವು ದೇವ್ರೆ ಮಗ ದುಡಿಯಾತನ ಕಷ್ಟಪಟ್ಟು ಒಂದು ಗಲ್ಲೆದ ಮ್ಯಾಗ ಕುಂತ ಸಾಥ್ ಕೊಟ್ಟ ಅವನ ಜೊತೆಗೆ ಚಂದಾಗಿ ನೀವು ದುಡ್ದು ಅವ್ನ ಕೈಯಾಗ ಕೊಟ್ರ ಎಣಿಸಿ ಸಂಜಿಗೆ ಏನಾರ ಬೇಕಂದ್ರೆ ಒಂದು 50 100 ಕೇಳಿದ್ರೆ ಅವನೇ ಕೊಡ್ತಾನ. ಅದು ನೀನ್ ಕದ್ದಿಟ್ಕೊಳ್ಳೋದು ಆ ಸೈ ಕೆಟ್ಟ ಸೈ ಹತ್ತಾಗ ಅಲ್ಲ ಹೊಟ್ಟೆ ತುಂಬಾ ಕೂಳು ಹಾಕ್ತಾನ, ಉಣ್ತೇವೆ ಮಾಡ್ತೇವೆ ಮತ್ತೆ ಇವು ಬೇರೆನಾ? ನೋಡಿ ಹಿಂಗೆ ಮಾತಾಡ್ತೀರಿ ನೀವು ಏನು ಹೇಳೋದು ಅಂತ ಅದು ಏನದು ಅದು ಏನು ಎಲ್ಲದಕ್ಕೂ ಬೈತೀರಪ್ಪ. ಹೆಂಗಿರ್ಬೇಕು ಈ ಮನ್ಯಾಗ ನಂಗೆ ಅದೇ ಗೊತ್ತಾಗ್ಬಲ್ತು. ಹೆಂಗಿದ್ರು ತಪ್ಪು, ಏನು ಮಾಡಿದ್ರು ತಪ್ಪು. ಒಂದು 50 ರೂಪಾಯಿ ತಗೊಂಡು ಏನಂತ ಆಯ್ತು ಬಿಡು, ನಾನು ಇನ್ನೊಮ್ಮೆ ಅಂಗಡಿಗೆ ಹೋಗೋದೇ ಇಲ್ಲ. ಹೋಗಕ್ ಹೋಗ್ಬೇಡ್ರಿ ಆ ಹುಡುಗ ಗುಣ ತೆಲಿಬೇನಿ ಇದು ಮಾಡಾಕ ಹೋಗಕ್ ಹೋಗ್ಬೇಡ್ರಿ. ಬಿಡು ಹೋಲತ್ತ ತಣ್ಣಗಿರಿ ಹೋಲ್ ಬಿಡಪ್ಪ. ನೀವು ಮಾಡ್ಕೊಡ್ ಕೆಲಸ ಅಂದಂಗ ಅಂಗಡಿ ತೆಗ್ದಿದ್ ಕೇಳಿ ಭಾರಿ ಖುಷಿ ಆತಪ್ಪ. ವ್ಯಾಪಾರ ಚಲೋ ಆಗತ್ತನ? ಓ ವ್ಯಾಪಾರ ಭಾಳ ಚಲೋ ಆಗಕತ್ತೈತ್ರಿ. ಬಂದಿದ್ನಲ್ಲ ನನ್ನ ಮಗ ಕಳ್ಸಿದ್ದೆಪ್ಪ ನಾನೇ. ಹ್ಞೂ ದೊಡವ ಬಂದಿದ್ದ ಸಂತಿ ಒಯ್ದ. ದೊಡವ ಏನು ಬೇಕು ಅಂತ ಒಂದು ಚೀಟಿ ಕೊಡ್ರಿ ನೀವು ಬಂದು ಒಂದು ಇಲ್ಲಿ ಇನ್ಮ್ಯಾಗ ಪಾಪ ಅವಂಗೂ ಅಲ್ಲಿಂದ ಬಂದು ಹಿಂಗೆಲ್ಲ ಸಂತಿದು ಎಲ್ಲ ಕೊಟ್ಟು ನಮ್ಮ ಅಂಗಡಿಗೆ ಬಂದು ಒಯ್ಯಾಕ ತ್ರಾಸಕತಿ, ನಮಗೂ ಒಂದು ವ್ಯಾಪಾರ ಆಕತಿ. ಹಿಂಗೆ ಮಾಡ್ರಿ ಎಲ್ಲ ಸಂತಿ ಏನು ಬೇಕು ಅನ್ನೋದನ್ನ ಬರ್ಕೊಂಡು ಇಲ್ಲಿ ಮನೆ ಕಡೆ ಬಂದು ನಾ ಬೆಳಗ್ಗೆ ಹೋಗೋದ್ರೊಳಗೆ ನನ್ನ ಕೈಯಾಗ ಚೀಟಿ ಕೊಡ್ರಿ. ಎಲ್ಲ A1 ಮಾಲ್ ಎಲ್ಲ ಕಟ್ಟಿ ಚಂದಾಗಿ ಸಂತಿ ಚೀಲ ಕಟ್ಟಿ ರಾತ್ರಿ ಬರ್ತಿರ್ತೀನಲ್ಲ ಮನೆಗೆ ಹಿಂಗೆ ಬೈಕ್ನ್ಯಾಗ ಅವ ಮುಂದೆ ಇಟ್ಕೊಂಡು ಬಂದ್ಬಿಡ್ತೀನಿ. ಭಾಳ ಇತ್ತು ಅಂದರೆ 2 ಸಲ ತಂದು ಕೊಡ್ತೀನಿ, ಅಂದ್ರೆ 2 ದಿನ ತಂದು ಕೊಡ್ತೀನಿ. ಒಟ ಒಂದೇ ಚೀಲದಾಗ ಆಗೋಂಗಿತ್ತಂದ್ರೆ ಕೈ ಇಟ್ಕೊಂಬಂದ್ಬಿಡ್ತೀನಿ. ಮತ್ತೆ ಯಾಕೆ ಅವ್ನು ಪಾಪ ಇಲ್ಲಿಂದ ಇಲ್ಲಿಗೆ ಅಡ್ಡಾಡಿಸ್ತೀರಿ? ಹೌದಿಲ್ಲ? ಏನಂತೀರಿ ಪರಕ ಇದು ದೊಡವ? ಚಲೋ ಆತ್ ಬಿಡಪ್ಪ. ಅವನು ಅದ ಅಂದ ದೂರಕತ್ತೆ, ನಾ ಕೆಲಸ ಮಾಡೋ ಕಡೆಯಿಂದ ಇವನ ಅಂಗಡಿಗೆ ಹೋಗೋದು ದೂರಕತ್ತಿ ಅಂತ ಅಂದ. ನಾನೇ ಇರ್ಲಿ ಹೋಗಪ್ಪ, ಮತ್ತೆ ಕಂಡಾರಿಗೆ ವ್ಯಾಪಾರ ಮಾಡೋ ಬದ್ಲಿ ನಮ್ಮರ್ ತಿಂದ್ರೆ ಚಲೋ ಅಲ್ಲನ, ಹೋಗು ಇಲ್ಲೇ ಅಂತ ಅಂದಿದ್ದೆ ಅವಂಗ. ಅತ್ತು ಮತ್ತೆ ನೀ ಹೇಳಿದ ಉಪಾಯನೂ ಬರಬರಿ ಐತಿ, ಚಲೋ ಐತಿ, ನೀಲೇ ಹೋಗಂತ ಹೇಳ್ಬಿಡ್ತೇನೆ ಹಂಗಾರ. ಹೌದಿಲ್ಲ? ಅಷ್ಟು ಮಾಡಿಬಿಡ್ರಿ. ಸಮಾಧಾನಾಗಿ ಮಾತಾಡು. ಫಸ್ಟ್ ಕುಂದ್ರು ಸಮಾಧಾನಾಗಿ ಮಾತಾಡುವಂತೆ ಕುಂದ್ರು. ಏನ್ ಸಮಾಧಾನವ? ಎಲ್ಲ ಹೇಳಕ್ಕಿ ಮಗಳ ಗಂಡ ಐತಿ ಕೂಡಿ ಅಡ್ಡಾಡ್ಕೊಂತ ಪ್ಯಾಟಿಗೆ ಹೋಗಿದ್ರು. ಏನೇನ ಸಾಮಾನು ಅದು ತಗೊಂಡಾರ, ಅಡ್ಡಾಡಿ ಊಟ ಗಿಟ್ಟ ಮಾಡ್ಕೊಂಡು ಬಂದ್ರಿ. ಈಗ ಒಳಗೆ ಹೋಗ್ಯಾರ, ಕರಿತೀನಿ ತಡಿ. ಓಹೋ ಅಲ್ಲಿಂದ ಜಗಳ ಮಾಡ್ಕೊಂಡು ಏನ್ ಕೆರಿಗೆ ಹಾರ್ತಾಳ ಬಾಯಿಗೆ ಹಾರ್ತಾಳ ಅಂದಿರ್ಬೇಕು. ಆ ನಮ್ಮನಿ ಜಗಳ ಮಾಡ್ಕೊಂತ ಅಲ್ಲಿಂದ ಓಡ್ ಬಂದು ಇಲ್ಲಿ ಗಂಡ ಹೆಂಡತಿ ಪ್ಯಾಟಿಗೆ ಹೋಗ್ಯಾರ ಕುಲು ನಕ್ಕೊಂತ. ಈಗ ಪ್ಯಾಟಿಗೆ ಹೋಗಿವಿ ಅಂತ ಹೇಳಿದ್ರ ಆಗಿತ್ತಲ್ಲ, ಅದ್ನೇನದ ಅಲ್ಲಿಂದ ಓಡ್ ಬಂದು ಇಲ್ಲಿ ಏನು ನಾನಂಗಾರ ಇಲ್ಲಿ ಏನ್ ಜಗಳ ಆಗತ್ತತಿ ಅಂತ ನಾ ವಿಚಾರ ಮಾಡಕತ್ತೀನಿ. ಅಲ್ಲಿಂದ ಬಂದು ಇಲ್ಲಿ ಪ್ಯಾಟಿಗೆ ಹೋಗ್ಯಾಳನ. ನೋಡಿ ಏನ್ ಮಾಡ್ತಿ ನೋಡವ, ಎಂತ ನಸೀಬ್ ನೋಡ್ ನಮ್ದು. ನಸೀಬು ನಿಮ್ದಲ್ಲ, ನಸೀಬು ನಂದು ಕೆಟ್ಟಿರೋದು. ನನ್ನ ಮಗಳನ್ನ ಬಂಗಾರದಂತ ಮಗಳನ್ನ ನಿಮ್ಮನಿಗೆ ಕೊಟ್ಟು ಕುಂತ್ನಲ್ಲ, ನಸೀಬ್ ಕೆಟ್ಟಿರೋದು ನಂದು. ಏನು ಏನ್ ಬಾಳ ಮಾತಾಡಕತ್ತೀಯಲ್ಲ ನೀನು? ಏನಾಗ್ಬಾರ್ದಾಗೈತಿ? ನಿನ್ನ ಮಗಳಿಗೆ ಯೋಗ್ಯತೆಗೆ ಇನ್ಯಾಕ್ ಸಿಕ್ತಿತ್ತು? ಅಲ್ಲ ನಿನ್ನ ಮಗಳಿಗೆ ಹೋಗಿ ಇನ್ನೊಂದು ಮಲಗ್ನಾಗ ಇದು ಇತ್ತನ? ಸುಮ್ಮನಿರವ ಸಾಕು. ಅಲ್ಲ ಒಂದು ಬಾಳೆದ್ ಗೊತ್ತಿಲ್ಲ, ಬದುಕಿನ ಗೊತ್ತಿಲ್ಲ, ಕೆಲಸ ಗೊತ್ತಿಲ್ಲ, ಬಗಿಸ್ ಗೊತ್ತಿಲ್ಲ, ಒಂದು ಅಡಿಗೆ ಮಾಡೋದು ಗೊತ್ತಿಲ್ಲ, ಅಂಬ್ಲಿ ಮಾಡೋದು ಗೊತ್ತಿಲ್ಲ. ನಮ್ಮ ಮನೆಗೆ ಅಂತೇಳಿ ನಾನೇನೋ ಸಾದ್ರತ್ತಿ ಅಂತೇಳಿ ಎಲ್ಲ ಸಹಿಸ್ಕೊಂಡು ಹೊಂಟೇನಿ. ಇರುವಲ್ ತಕ್ಬಿಡು, ಹೋಗೋಲ್ ತಕ್ಬಿಡು, ಆಗೋಲ್ ತಕ್ಬಿಡು ಅಂತೇಳಿ. ಬೇರೆ ಯಾವ್ಯಾರ ಆಗಿದ್ರೆ ಗೊತ್ತಾಕೈತಿ ನೀನು ಬಣ್ಣ ಬೈಲಾಗದ. ಏಯ್ ಮುಚ್ಚ ಬಾಯ್, ಏನ್ ಬಣ್ಣ ಬೈಲಾಕತಿ? ಏನಂತವ? ನನಗೆ ಯಾಕೆ ಹಂಗೆ ಮಾತಾಡತ್ತಿ ನೀನು? ಇನ್ನಂಗೆ ಮಾತಾಡ್ಬೇಕು? ನಾನು ಹೋಗ್ಲಿ ಬಿಡು, ಬಂದಾಳ ಈಗ ಯಾಕೆ ಅವು ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅಕ್ಕಿಗೆ ಬಾಯಿಗೆ ಬಂದಾಗ ಮಾತಾಡ್ತೀಯನ? ಆ ಹುಡುಗಿಗೆ ತಿಳುವಳಿಕಿಲ್ಲ, ಅದು ಗೊತ್ತಿದ್ದ ಮದಿ ಮಾಡಿಸ್ಕೊಂಡಿಲ್ಲ ನೀನು. ನಿನ್ನ ಮಗ್ಗ ಕಲಿತಾಳ ಅಣ್ಣ, ಬರ್ಬರ್ ಕಲಿತಾಳ. ನಾ ಅದೇನೆಲ್ಲ ಕಲಿಸ್ತೀನಿ ಎಲ್ಲ. ತಿಳುವಳಿಕೆ ಇಲ್ಲ ಅಂದ್ರೆ ಏನಾಯ್ತು? ನಮ್ಮ ಅಣ್ಣನ ಮಗಳು ನನಗೆ ಮುಖ್ಯ, ಆಕಿ ಬೇಕು ನನ್ನ ಸೊಸೆಯಾಗಿ ಅಂತೇಳಿ ಅಂದ. ಅಷ್ಟೊಂದು ಬ್ಯಾಡ ಅಂತ ಹೇಳಿದ್ರು ಒತ್ತಾವತ್ತೇಚಿ ಲಗ್ನ ಮಾಡಿಸ್ಕೊಂಡಾಕಿ ನೀನಲ್ಲ. ಈಗ ನೋಡಿದ್ರೆ ಆಕಿಗೆ ಏನು ಬರಲ್ಲ ಅಂತ ಹೇಳ್ತಿ. ಆಕಿಗೆ ಏನು ಬರಲ್ಲ ಅಂತ ನಿನಗೆ ಮೊದಲ ಗೊತ್ತಿದ್ದಿಲ್ಲನ? ಯಾಕೆ ನಾವೇನು ಸುಳ್ಳು ಹೇಳಿ ಲಗ್ನ ಮಾಡೇವನ? ಸಾವಿತ್ರಿ ನೋಡಪ್ಪ ಹೆಂಗ್ ಮಾತಾಡಕತ್ತಾರ ಇವ್ರು, ಅತ್ತಿ ಸಸಿ ಒಕ್ಕಟ್ಟಾಗಿ. ತಡ್ರಿ ಒಂಚೂರು ಮಾತಾಡ್ತೇನೆ ತಡ್ರಿ. ಅಲ್ಲ ನೀನು ಏನದು ರಾಡಿ, ನೀನು ಏನೇನೋ ಮಾಡ್ಸಕ್ಕೆ ಓಡಾಡಕತ್ತಿ ಅಂತಲ್ಲ, ಯಾಕೆ? ಅದು ಇಲ್ಲ, ಹಂಗೆಲ್ಲ ಏನಿಲ್ಲವಾ. ನೋಡು, ನೀ ಹಂಗೆಲ್ಲ ಏನು ಇಲ್ಲ ಅಂದ ತಕ್ಷಣ ನಾ ಏನು ನಂಬುದಿಲ್ಲ. ಬರೀ ನನ್ನ ಮಗಳ ಹೇಳಿದ್ರೆ ಇಷ್ಟು ಇದಾಕಿದ್ದಿಲ್ಲ, ನಿನ್ನ ಮಗನ ಹೇಳಾನ ಖುದ್ದು. ನೀ ಏನು ಮಾಡಿಸ್ತಾ ಇದೀ, ಏನು ಯಾರು ಕೂಡ ಸೇರಿ ಎಲ್ಲ ಅವನ ಹೇಳಿದ್ದ. ಏನ ಇದು ಯಾಕೆ ಸರಿ ಇಲ್ಲ ನೋಡ, ಇದು ಸರಿ ಇಲ್ಲ. ಈ ದಾರ್ಯಾಗ ನೀ ಹೋದ್ರೆ ಉದ್ಧಾರನೇ ಆಗೋದಿಲ್ಲ ಅಂತ ತಿಳ್ಕೊಂಬಿಡು ನೀನು. ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಅಯ್ಯೋ ದೇವ್ರೆ, ಅಲ್ಲ ನಾನು ನನ್ನ ಮಗಳಿಗೆ ಇಂಥವೆಲ್ಲ ಗೊತ್ತಿಲ್ಲ ಅಂತ ವಾದಿಸಿದೆ ನೋಡು. ಅದೆಲ್ಲ ಮಾಡಿಸಿದ್ರ ಇಷ್ಟು ಆರಾಮ್ ಇರ್ತಿದ್ರಿ ಇವ್ರು ಹೇಳಂಗಾರ ನೋಡೋಣ. ನೀ ಏನು ಮಾಡ್ಸಕ್ಕೆ ಹೊಂಟಿದ್ದಿ ಅಂತನೂ ಹೇಳಾಳ, ಆಕಿ ಏನು ಮಾಡಿದ್ಲು ಅಂತನೂ ಹೇಳಾಳ.
ಇಂಥವೆಲ್ಲ ಮಾಡ್ತೀನಿ ನೀನು ಯಾರಿಗೆ ಸಿಟ್ಟು ಬರಲ್ಲ ಹೇಳಿ ನೀನ ನೋಡೋಣ. ಅದು ಅವ ನಾನು ಬೇಕಂತ ಮಾಡಿದ್ದಲ್ಲ ಅದು ಮತ್ತೇನ್ ಬ್ಯಾಡ ಅಂತ ಮಾಡಿದ್ದ. ಹಂಗ ನೋಡಬೇಡ ಅತ್ತಿ, ಹಂಗ ನೋಡಬೇಡ ಅತ್ತಿ, ಬೇಡ 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 ಹಂಗ ನೋಡಬೇಡ. ಮುಚ್ಚ ಬಾಯಿ. ಹಿಂಗ ಹಾಡು ಹೇಳಿ ಕೊಲ್ತೀನಿ ನನ್ನ. ಅವ ಈಕೇನ್ ಹಗರಿಲ್ಲವ, ಈಕಿ ಬಾರಿ ಕಲ್ತಾಳ ಈಕಿ. ನಾನೇನ್ ಮಾಡಿದೆ ಅತ್ತಿ? ಸುಳ್ಳು ಸುಳ್ಳದೆ ಹೊಡಿಲಾರ್ದ ಬಡಿಲಾರ್ದ ಆ ಊ ಅಂತ ಚೀರ್ಕೊಂತ ಓಡ್ ಬಂದಾಳ ನೋಡು. ಆ ಹೊಡೆದಿ ಅತ್ತಿ ನೀನ ಸುಳ್ಳು ಅತ್ತಿ. ಮಾಮನ್ ಕರ್ತೀನಿ ತಡಿ. ಅಲ್ವಾ ರೂಪ, ಕೇಳ್ಬೇಕನ್ನಿಸ್ತು ಕೇಳಾಕತ್ತೀನಿ. ಮಂಗಳ ನಿನಗೊಂದು ಮಾತು ಏನಾರ ಅಂತಿದ್ದಂಗೆ ಎಷ್ಟು ನಿನ್ನ ಬೆನ್ನಲವಾಗಿ ನಿಂತ್ಲಕ್ಕಿ. ನೀ ನನಗೆ ಗೊತ್ತಿದ್ದಂಗೆ ನಿನಗೊಂದು ಮಾತು ನನ್ನ ಇಂತಿ ಕಡೆ ಅನಿಸ್ಕೊಡ್ತಿದ್ದಿಲ್ಲ. ನೀನು ನೋಡಿದ್ರೆ ಹೋಗಿ ನಿನ್ನ ಸೊಸಿ ಕಡೆ ಮಾಡಿಸ್ಕೋ, ನಿನ್ನ ಸೊಸಿ ಕಡೆ ಇದು ಮಾಡಿಸ್ಕೋ, ಆಕೆ ನಾನೊಬ್ಬಕ್ಕೆ ಏನು ಸೊಸಿ ಅಂತೆಲ್ಲ ಒಂಥರ ಯಾಕೆ ಅಷ್ಟೊಂದು ಇದ್ರ ಗತೆ ಮಾತಾಡಿದೇವ. ನನ್ನ ಹೆಂಡತಿ ಹೆಂಗಾರ ಇರಲಿ, ನೀವಿಬ್ರು ಅಕ್ಕ ತಂಗಿ ಹೊಂದಾಣಿಕೆಯಿಂದ ಇರ್ಬೇಕು. ಏನು ಅದನ್ನ ನಾ ಹೇಳೋದಷ್ಟೇ. ಏನು ನಿನಗೇನು ಬೈಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ ನನಗೆ. ಅದಕ್ಕೆ ಕೇಳ್ತಾ ನಿನಗೆ ಯಾಕೆ ಹಂಗೆ ಯಾಕಂದೇವ, ಹೌದಿಲ್ಲ? ಅಲ್ಲ ಆಕಿ ಎಷ್ಟು ನಿನ್ನ ಹಚ್ಕೊಂತಾಳ, ಆಕಿ ಆದ್ರೆ ಈ ಮಾತು ಅಂತಿದ್ದಿಲ್ಲ ಅಂತ. ಅವರ ನನಗೇನು ಅಷ್ಟು ಗೊತ್ತಾಗಲ್ಲನ್ರಿ. ಅಲ್ಲ ನಾನು ಅಷ್ಟು ಪಾಪ ನಾನು ಒಡಬಿಟ್ಟಿದ್ದ ತಂಗಿ ಆದರೂ ನನಗೆ ಇಷ್ಟು ಆಸರಾಕಿದ್ದಿಲ್ಲ ಬಿಡು, ಸುಳ್ಳ ಯಾಕನ್ಬೇಕು. ಆದ್ರೆ ಪಾಪ ಮಂಗಳ ಎಷ್ಟು ನನಗೊಂದು ತಂಗಿಯಕ್ಕಿಂತ ಬಲ ಆದ್ಲ ನನಗಕ್ಕೆ. ಅಷ್ಟು ಆಸರಾಗಿದ್ದಕ್ಕಿಗೆ ನಾ ಯಾಕೆ ಹಂಗೆ ಅನ್ಲಿ ಅಂದರೆ, ಅತ್ತಿಯರ ನಮ್ಮ ಅಣ್ಣನ ಮಗಳ ನನ್ನ ಸೊಸಿ ಆಗ್ಬೇಕು, ನಮ್ಮ ಅಣ್ಣನ ಮಗಳು ಅಂತ ಭಾಳ ಇದು ಮಾಡೋರಲ್ಲ. ಅದಕ್ಕೆ ನಾನೊಬ್ಬಕ್ಕೆ ಅಲ್ಲ ಸೊಸಿ, ಹೋಗ್ರಿ ಆಕಿನೂ ಅದಾಳ, ಆಕಿ ಕಡೆನೂ ಮಾಡಿಸ್ಕೊರಿ ಅಂತ ಅಂದೆ ಬೇಕಂತೇಳಿ. ಯಾಕಂದ್ರೆ ಗೊತ್ತಾಗ್ಲಿ, ಆಕೆ ಒಬ್ಬೇಕೆ ಎಲ್ಲ ಮಾಡ್ತಾಳ, ಆಕಿನಿಂದನೇ ಆಕ್ಕತಿ ಅಂತ ತಿಳ್ಕೊಬೇಡ್ರಿ. ಅದ್ರಾಗ ನಾನು ಪಾಲು ಹಾಕಿರ್ತೇನೆ, ನಾನು ಮಾಡಿರ್ತೇನೆ. ಆಕಿ ಹೆಂಗೆ ನಿಮ್ಮ ಅಣ್ಣನ ಮಗಳು ನಿಮ್ಮ ಸೊಸಿ ಆಕಿ ಮ್ಯಾಗ ಕಾಳಜಿ ಪ್ರೀತಿ ಐತೋ ಹಂಗೆ ನನ್ನ ಮ್ಯಾಗೂ ತೋರಿಸ್ರಿ. ಅವಾಗ ಇಬ್ಬರು ಸೊಸ್ತಿಯಾರು ಈಕ್ವಲ್ ಆಕೇವಿ, ಇಬ್ಬರು ಸೊಸ್ತಿಯಾರು ಸೇರಿ ನಿಮ್ಮನ್ನು ನಾವು ಸೇವಾ ಮಾಡ್ತೇವಿ. ಆಕೆ ಒಬ್ಬೇಕೆ ಅಂತ ನನಗಾದ್ರೆ ಎಲ್ಲ ಕೆಲಸ ಹೇಳೋದು, ನನಗೆ ಅಧಿಕಾರ ಚಲಾಯಿಸೋದು. ಅಣ್ಣನ ಮಗಳಿಗೆ ಏನು ಹೇಳಂಗಿಲ್ಲ. ಅದಕ್ಕೆ ಬೇಕು ಅಣ್ಣನ ಮಗಳನ್ನ ಬರೀ ಕರ್ಕೊಂಬರೋದು ಒಂದೇ ಅಲ್ಲ, ಆಕಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಉಪಯೋಗ ಆಕಳ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ಆ ಹುಡುಗಿ ಬಗ್ಗೆ ಎರಡನೇದು ನನಗಿಲ್ರಿ ಮಾವರ. ಇಲ್ಲ, ನಾನು ಅದು ಭಾವನೆನೇ ನಾ ಇಟ್ಕೊಂಡಿಲ್ಲ, ನೀವು ಹಂಗೆ ತಿಳ್ಕೊಳಕೋಬೇಡ್ರಿ. ಆ ಹುಡುಗಿ ಬಗ್ಗೆ ನನಗಿಲ್ಲ ಅಂತದೇನು. ಆದರೆ ಅತ್ತಿಯರಿಗೆ ಮಂದಟ್ಟಾಗಲಿ, ಬರೀ ಅಣ್ಣನ ಮಗಳು ಅಂತ ತಲೆ ಮ್ಯಾಗ ಕುಂದಿಸ್ಕೊಂಡ್ರೆ ಮಂತ್ಯಾನ ನಡೆಯೋದಲ್ಲ. ಇಬ್ಬರು ಸುಸ್ತಾರನೇ ಒಂದೇ ಥರ ನೋಡ್ಬೇಕು. ಏನು ಆಕಿಗಿಂತ ಜಾಸ್ತಿ ರೂಪಾ ಕೆಲಸ ಮಾಡ್ತಾಳ, ರೂಪಾಗೂ ತಿಳುವಳಿಕೆ ಐತಿ, ಹೊಂದ್ಕೊಂಡು ಹೋಗ್ತಾಳ ಅನ್ನೋದು ಗೊತ್ತಾಗಲಿ ಅಂತ. ನಾನು ಚಂದಾಗ ಒಬ್ಬ ಮನುಷ್ಯಗತೆ ನೋಡ್ಬೇಕಲ್ಲ ಅವರು, ಅದನ್ನು ನಾನು ಹೇಳಿದೆ ರೀ ಮಾವರ. ಅಷ್ಟೇ, ರೂಪಾಗ ಮಂಗಳಾಗ ಬೈಬೇಕು ಅನ್ನೋದೇನಿಲ್ಲ. ಏನವ ಆದರೂ ಯಾಕೋ ಹಂಗೆ ಅನ್ನಿಸ್ಲಿಲ್ಲ ನನಗೆ, ಅದಕ್ಕೆ ಕೇಳಿದೆ. ಅದೇ ಹೇಳಿದ್ನಲ್ಲ ಮಾವರ, ಅತ್ತಿಯರಿಗೆ ಬೇಕಂತೇಳಿ ಸಿಟ್ಟು ಬರಲಿ ಅಂತೇಳಿ ನಾ ಮಾತಾಡಿದ್ದ ಮಾತು. ಮಂಗಳನ ಮೇಲಿನ ಸಿಟ್ಟಿಗಲ್ಲ, ಅತ್ತಿಯರಿಗೆ ಸಿಟ್ಟು ಬರಲಿ ಅಂತೇಳಿ ಮಾತಾಡಿದ್ದ. ಕೆಲಸ ಹೇಳಕ್ಕೆ ರೂಪ ನೆನ್ಪಕ್ಕಳ. ಅದಕ್ಕೆ ಯಾಕೆಲ್ಲ ನನಗೆ ಯಾಕೆ ಹೇಳ್ತೀರಿ, ಅಣ್ಣನ ಮಗಳನ್ನ ತಂದಿರಲ್ಲ ಆಕಿಗೆ ಹೇಳ್ಕೊ ಹೋಗ್ರಿ ಅಂತ ಅಂದೆ ಬೇಕಂತೇಳಿ. ಏನಪ್ಪ ನೀ ಅದು ಹೆಂಗೆ ವಿಚಾರ ಮಾಡತ್ತಿ ಏನವ, ಅದು ಯಾಕೆ ನಂಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಇರಲಿ ಬಿಡು. ತಪ್ಪು ತಿಳ್ಕೊಬೇಡ್ರಿ ಮಾವರ, ನನಗೇನು ರೂಪ ಮೇಲೆ ಇದು ಮಂಗಳನ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ. ಆಯ್ತವ, ಹೆಂಗ ಒಟ್ಟು ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಇಷ್ಟ ನಾನು ಹೇಳೋದು. ಹ್ಞೂ ರೀ ಮಾವರ.